ನಮ್ಮ ಅಣ್ಣನ ಮನೆಯಲ್ಲಿ ರಾಜನಾಗಿದ್ದೆ. ಪ್ರಾರಬ್ಧಗಳು ನೀವಿಬ್ರು ಬಂದು ನನ್ನ ಬಾಳನೆ ಹಾಳು ಮಾಡಿದ್ರಿ. ಅಲ್ಲಿ ಸುಮ್ನೆ ಹಳೆದೆಲ್ಲ ಮಾತಾಡ್ಬೇಡ ಕಣೆ, ಒಳ್ಳೆ ಬೋಳಿ ತುರ್ಬು ನೆನ್ಸ್ಕೊಂಡ್ ಹಾಗೆ. ನನ್ನ ಹೊಟ್ಟೆ ಉರಿತಾ ಇದೆ. ಹೆಂಡತಿ ಮಾತು ಕೇಳಿ ಹಾಳಾಗೋಗ್ಬಿಟ್ಟೆ. ನಿಮ್ಗೆ ಯಾರಿಗೆ ಕೇಳು ಅಂತಿದ್ದು? ಅಯ್ಯೋ, ಅವಾಗ ಅವನ್ ಸೊಬುದ್ದಿ ಇರ್ಲಿಲ್ಲ ಪಾಪ, ಅವಂತಾನೆ ಏನ್ ಮಾಡ್ತಾನೆ. ನನಗ್ ಬತ್ರ ಕೋಪದಲ್ಲಿ ನಿಮ್ಮಿಬ್ಬರು ಸಾಕು ಸಾಕು, ನೀವಿಬ್ರು ಜಗಳ ಆಮೇಲೆ ಮಾಡೋರಂತೆ. ನನ್ಗೆ ಹೊಟ್ಟೆ ಹಸಿತಾ ಇದೆ, ಪ್ರಾಣ ಹೋಗ್ತಾ ಇದೆ. ಯೋಚನೆ ಮಾಡ್ಬೇಡಮ್ಮ, ಕಡೆಯದಾಗಿ 25 ರೂಪಾಯಿ ಇಟ್ಟಿದ್ದೀನಿ ನೋಡು. ಹೋಟ್ಲಿಗೆ ಹೋಗೋಣ, ಹೊಟ್ಟೆ ತುಂಬಾ ತಿನ್ನೋಣ, ಆಮೇಲೆ ಏನಾದ್ರು ಪ್ರೋಗ್ರಾಮ್ ಹಾಕೋಣ. ನೋವರಿ, ನಡೀರಿ ನಡೀರಿ. ಯಾವನು ಅಯ್ಯಜ್ಜ, ಒಳ್ಳೆ ದನ ನುಗ್ಗಾಗ್ ನುಗ್ತಾ ಇದ್ದಾನೆ. ತಗೊಳ್ಳಿ. ಏನ್ ಬೇಕು ನಿಮ್ಗೆ? ಏನಿದೆ? ನೀನಾ? ಹೌದು, ನಾನೇ. ಏನ ಸಿಂಗ್ರಿ, ಚೆನ್ನಾಗಿದೆಯಾ? ಹಾ, ಯಾವ ನಿಮ್ಮನೆ ಬಿಟ್ಟೆ ಆವಾಗಲಿಂದ ಚೆನ್ನಾಗೇ ಇದ್ದೀನಿ. ಏನ್ ಸರ್, 5 ಸ್ಟಾರ್ 3 ಸ್ಟಾರ್ ಎಲ್ಲ ಬಿಟ್ಟು ಈ ನೋ ಸ್ಟಾರ್ ಹೋಟ್ಲಿಗೆ ಬಂದಿದ್ದೀರಲ್ಲ, ಏನ್ ಪಾಪರ್ರೆ? ಬಡವ್ರ ಹೊಟ್ಟೆ ಒರೆಸಿದ್ರೆ ಕೈಯಲ್ಲಿ ಕಾಸಲ್ಲಿ ಉಳಿಯುತ್ತೆ ಹೇಳಿ. ನನ್ಗೆ ಹೊಟ್ಟೆ ಹಸಿತಾ ಇದೆ, ಬೇಗ ಏನಾದ್ರೂ ತಗೊಂಡ್ ಬರೋ. ರಾಸ್ಕಲ್ ಗಿಸ್ಕಲ್ ಎಲ್ಲ ಮನೇಲಿ. ಇಲ್ಲಿ ಏನ್ ಬೇಕು ನಿಮಗೆ? 8 ಪ್ಲೇಟ್ ಮಸಾಲ ದೋಸೆ, 8 ಪ್ಲೇಟ್ ಚೌಚೌ ಭಾತ್, 8 ಪ್ಲೇಟ್ ಪೂರಿ. ಸಾಕಾ? ಮೆಕ್ಕಿದ ಮೇಲೆ ಹೇಳ್ತೀನಿ. 6 ಮಸಾಲೆ. ನಾನು ನೀನು ಒಂದಾದ ಮೇಲೆ ಹೀಗೇಕೆ ನೀ ದೂರ ಹೋಗುವೆ, ಮುತ್ತಲ್ಲಿ ನಿನ್ನ ಸಿಂಗಾರ ಮಾಡಿ ಆ ಚೌಚೌ ಚೌಚೌ ಭಾತಲ್ಲ ಒಟ್ಟಿಗೆ ಎಲ್ಲ ತೂಕೊತೀರ. ಮೊದ್ಲಿನ ತಿನ್ರಿ, ತಗೊಂಡ್ಬರ್ತೀನಿ. ಕಾಫಿ. ಪೂರಿ ಬೇಡ್ವೇನ್ರಿ? ಸರ್, ಯಾವ ಸಿಮೆ ಚೆನ್ನಾರಿ? ಹೇಳೋದೊಂದು ಮಾಡೋದೊಂದು. ಕಾಫಿ ಅಂತ ಏನು ಇವ್ರ ಅಪ್ಪಂದು ಹೋಟ್ಲು, ದುಡ್ಡು ತಗೊಳಲ್ವಾ? ಟಿಪ್ಸ್ ಬೇರೆ ತಗೊಳ್ತೀಯಾ? ಇದನ್ನೇನು ಹೋಟ್ಲು ಅಂತ ತಿಳ್ಕೊಂಡಿದ್ದೀರೋ ಇಲ್ಲ ಬಚ್ಚಲ್ ಮನೆ ಅಂತ ತಿಳ್ಕೊಂಡಿದ್ದೀರೋ? ಆಗ ಕ್ಲೀನರ್ ಕಳ್ಸ. ಏನ್ ಇವ್ರ ಅಪ್ಪಂದು ಬಿಲ್ಲು 23 ರೂಪಾಯಿ 45 ಪೈಸಾ. ರೈಟ್. ಏನ್ ಕಾಫಿ ತಣ್ಣಗಿದೆಯಲ್ಲೋ, ಹೋಗಂದ್ರೆ ಆಪಲ್ ಜ್ಯೂಸ್ ತಗೊಂಬ. ಬಿಲ್ ಹಾಕಾಯ್ತಲ್ರಿ, ಅದ್ರದ್ದು ಬಿಲ್ ತಗೊಂಡ್ಬಾರು. ನಿಮ್ಮ ಓಕೆ, ಒಳ್ಳೆ ಗ್ರಹಚಾರ ಬಂತಲ್ರಿ ನಿಮ್ಮಿಂದ. ಪರ್ಸು ಪಿಪ್ಪ ಕೆಟ್ಟಾಗಿ ಹೋಗಿದೆಯಲ್ಲ. ಏನಪ್ಪ ನೀವು ನಮ್ಮನ್ನ ಹಾಗೆ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತ ಬೀದಿಗೆ ತಂದಿದ್ದು ಸಾಲದೆ ನಮ್ಮ ಮಾನ ಮರ್ಯಾದೆ ಎಲ್ಲ ಕಳೆದ್ಬಿಟ್ಟಿಲ್ಲಪ್ಪ. ಕೂಗಾಡಿ ಕೂಗಾಡಿ 20 ರೂಪಾಯಿ ಮರ್ಯಾದೆ ಹಾಳು ಮಾಡ್ಕೊಂಡ್ಬಿಟ್ಟೆ. ಅಯ್ಯೋ, ಅಲ್ಲೇನ್ ಕೇಳ್ತೇನೆ. ವಯಸ್ಸಾಗಿದ್ರು ಈ ನಿನ್ ಹಳೆ ಚಾಲು ಬಿಟ್ಟಿಲ್ವಲ್ಲ ನೀನು? ಏನ್ರ ಅದು ಸರ್? 23 ರೂಪಾಯಿ 45 ಪೈಸಾ ಬಿಲ್ಲು ಕೊಡದಲೆ ಹಾಗೆ ಕದ್ದೋಡೋಗ್ತಿದ ಸರ್ 3 ಜನ. ಓಹೋ, ಆಗೋ ಸಮಾಚಾರ. ಅಯ್ಯೋ ಸಿಗ್ರಿ, ನೀನಾದ್ರೂ ಸ್ವಲ್ಪ ಹೇಳು. ಎಲ್ಲಾರು ನೋಡ್ತಾ ಇದ್ರೆ ಅವಮಾನ ಆಗುತ್ತೆ ಕಣೋ. ನಾನು ಆಮೇಲೆ ತಂದ್ಕೊಡ್ತೀನೋ. ನಿಮ್ಮಂತ ಪಾಪಿಗಳಿಗೆ ಕರುಣೆ ತೋರ್ಸೋದುಂಟಾ? ನಮ್ಮ ಮನೆ ಅನ್ನ ತಿಂದು ಋಣಕ್ಕಾದ್ರೂ ಸ್ವಲ್ಪ ಸಹಾಯ ಮಾಡು. ನಿಮ್ ಮನೆ ಬಿಟ್ಟ ತಕ್ಷಣ ನಿಮ್ ಮನೇಲಿ ತಿಂದಿದ್ದಲ್ಲ 3 ದಿವಸ ಕಕ್ಕಿ ವಾಂತಿ ಮಾಡಿ ಆಮೇಲೆ ಆಸ್ಪತ್ರೆ ಸೇರಿ ಇಲ್ಲಿ ಬಂದಿದ್ದೀನಿ ಗೊತ್ತಾ? ಅದರ ಹೊಟ್ಟೆಲಿ ಏನಿಲ್ಲ, ಎಲ್ಲ ಖಾಲಿ. ದಾದಾ ಬಂದ್ರು. ಬಿಲ್ ಕೊಡದೆ ಓಡೋಗ್ತಿರೋರು ಅವರು ದಾದಾ. ಏನಮ್ಮ ನಿನಗೆ ಇಷ್ಟು ರೂಪಾಯಿ ಗೊತ್ತಾ? ನನ್ನ ಮಗಳನ್ನ ಬಹಳ ಮುದ್ದಿನ ಸಾಕಿದ್ದೀನಿ. ಅವಳು ಏನಿದ್ರು ದುಡ್ಡು ಕೊಟ್ಟರು ಬೀಸ್ಕೊಂಡ್ ಎಷ್ಟ ಬಿಲ್ಲು? 23 ರೂಪಾಯಿ 45 ಪೈಸಾ ದಾದಾ. ನೀವಿಬ್ರು 23 ಕೆಜಿ ಅಕ್ಕಿ ರುಬ್ಬಿ. ಅಮ್ಮಯ್ಯ, ನೀನು 45 ಪೈಸಾಗೆ
45 ಪಾತ್ರೆ ಬೆಳಗು ನಡೀರಿ. ದಾದಾ ದಾದಾ ದಾದ. ಇಳ್ಕೊಳ್ಳದೆ ಕಟ್ಟು ಹೊಡ್ತೀರ ಪಟ್ಟಿ ಮಕ್ಕ. ಏಯ್, ಸರಿಯಾದ್ರಪ್ಪ? ಅಭ್ಯಾಸ ಇಲ್ಲ. ತಿಂಡಿ ತಿಂದು ಕಟ್ಟು ಹೊಡೋದು ಗೊತ್ತಾ? ತೆಗೆ. ರೂಪಾಯಿ ಅಮ್ಮ ದುಡ್ಡು ಕೊಟ್ಟು ಪಾತ್ರೆ ಮೆತ್ತಗಾತು ಮೆಲ್ಗಾಕಮ್ಮ. ಉಜ್ಜ.